हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಈ ಒಂದು ವಿಡಿಯೋನ ನೋಡ್ತಿರುವಂತ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ಈಗ ಬಿಎಸ್ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದೀರಾ ಅಂತ ತಿಳ್ಕೊತೀನಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಯಾಕೆ ಅಂತಂದ್ರೆ ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನಲ್ ಕೋರ್ಸ್ ನ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಯಾಕೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋಸ್ ಅಲ್ಲಿ ತಿಳಿಸ್ತಾ ಹೋಗ್ತಾನೆ ಓಕೆನಾ ಈಗ ನೀವು ಫಸ್ಟ್ ಸೆಮಿಸ್ಟರ್ ಬಿಎಸ್ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈಗ ಈ ಒಂದು ಎಕ್ಸಾಮಿನೇಷನ್ಸ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಎಕ್ಸಾಮಿನೇಷನ್ಸ್ ಯಾವಾಗ ಬರುತ್ತೆ ನೀವು ಹೇಗೆ ಈ ಒಂದು ಪ್ರಿಪರೇಷನ್ಸ್ ನ ಮಾಡ್ಕೋಬೇಕು ಈ ಒಂದು ಎಕ್ಸಾಮಿನೇಷನ್ಸ್ ನ ಬರೆಯೋದಕ್ಕಾಗಿ ಎಕ್ಸಾಮ್ಸ್ ಅಲ್ಲಿ ನೀವು ಹೇಗೆ ಒಂದು ಪೇಪರ್ ನ ಬರಿಬೇಕು ಹಾಗೇನೆ ಈ ಒಂದು ಎಕ್ಸಾಮಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನೆಲ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಹಾಗೇನೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿ ಓಕೆ ಬನ್ನಿ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ ಈಗ ಬಿಎಸ್ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದೀರಾ ಹಾಗೇನೆ ಈ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತಾ ನೀವೀಗ ಈ ಒಂದು ಎಕ್ಸಾಮಿನೇಷನ್ಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಫಿಷಿಯಲ್ ಆಗಿ ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ನೋಟಿಫಿಕೇಶನ್ ಆಗಿರಲಿ ಏನೇ ಒಂದು ಅಪ್ಡೇಟ್ಸ್ ಅನ್ನ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು ಎಕ್ಸಾಮಿನೇಷನ್ ರಿಲೇಟೆಡ್ ಓಕೆನಾ ನೀವು ಎಕ್ಸಾಮಿನೇಷನ್ಸ್ ಬಗ್ಗೆ ಅಷ್ಟು ಈ ಒಂದು ಡೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಬಿಫೋರ್ 1 ಮಂತ್ ನಿಮಗೆ ಈ ಒಂದು ಎಕ್ಸಾಮಿನೇಷನ್ಸ್ ಡೇಟ್ ಅನ್ನ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾದ್ರೆ ನೀವೀಗ ಯೋಚನೆ ಮಾಡಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ ಮೇನ್ ಆಗಿ ನೀವು ಈ ಒಂದು ಎಕ್ಸಾಮಿನೇಷನ್ಸ್ ಬಗ್ಗೆ ಅಂದ್ರೆ ಸಿಲೆಬಸ್ ಬಗ್ಗೆ ಆಗಿರ್ಬೋದು ಹಾಗೆ ಟಾಪಿಕ್ಸ್ ಬಗ್ಗೆ ಆಗಿರ್ಬೋದು ಎಕ್ಸಾಮ್ಸ್ ನ ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ಹಾಗೇನೆ ಯಾವ ಟಾಪಿಕ್ ಅನ್ನ ನಾನು ಓದಬೇಕು ಹೇಗೆ ಓದಬೇಕು ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು ಇದ್ರ ಬಗ್ಗೆ ನೀವು ಇಂಪಾರ್ಟೆನ್ಸ್ ನ ಜಾಸ್ತಿ ಕೊಡಬೇಕಾಗತ್ತೆ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಹೇಗೆ ನೀವು ಎಕ್ಸಾಮಿನೇಷನ್ಸ್ ನ ಬರಿಬೇಕು ಅನ್ನೋದ್ರ ಬಗ್ಗೆ ಓಕೆನಾ ಇಲ್ಲಿ ನೀವು ಮೇನ್ ಆಗಿ ನಿಮಗೆ ಇದು ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಅಂತಾನೆ ಹೇಳ್ಬೋದು ಮೊದಲು ಏನಿತ್ತು ಇಯರ್ ವೈಸ್ ಇತ್ತು ಅವ್ರ ಇಯರ್ಲಿ ಇರ್ತಕ್ಕಂಥ ಬ್ಯಾಚ್ ಏನಿದೆ ಅವರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನೇ ಬೇರೆ ತರ ಇತ್ತು ಈಗ ನೀವು ಸೆಮಿಸ್ಟರ್ ವೈಸ್ ಆಗಿರೋದ್ರಿಂದ ನಿಮ್ಮ ಒಂದು ಕ್ವಶನ್ ಪೇಪರ್ ಬೇರೆ ತರನೇ ಇರುತ್ತೆ ಪ್ಯಾಟರ್ನ್ ಚೇಂಜಸ್ ಇರುತ್ತೆ ಓಕೆನಾ ಅವರ ಒಂದು ಸಿಲೆಬಸ್ಗೂ ನಿಮ್ಮ ಒಂದು ಸಿಲೆಬಸ್ಗೂ ಸ್ಲೈಟ್ಲಿ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಿಮ್ಮ ಒಂದು ಈ ಒಂದು ಏನು ಎಕ್ಸಾಮಿನೇಷನ್ ಪೇಪರ್ ಏನಿದೆ ಹೇಗೆ ಇರುತ್ತೆ ಅಂತ ನೀವು ಕೇಳ್ಬೋದು ಸ್ಟೂಡೆಂಟ್ಸ್ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಹಾಗೆ 1 ಮಾರ್ಕ್ MCQ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಮೇನ್ ಆಗಿ MCQ ಕ್ವಶನ್ ಇರೋದ್ರಿಂದ ನೀವು A to Z ನಿಮ್ಮ ಒಂದು ಏನು ಟೆಕ್ಸ್ಟ್ ಬುಕ್ ಇರುತ್ತೆ ಅದನ್ನ ಥರೋವಾಗಿ ಪೂರ್ತಿ ಓದಲೇಬೇಕು ಯಾಕೆ ಅಂತ ಅಂದ್ರೆ ನೀವು ಇಲ್ಲಿ ಎಲ್ಲ ಓದಲಿಲ್ಲ ಅಂತಂದ್ರೆ ನಿಮಗೆ MCQ ನ ಬರೆಯೋದಕ್ಕೆ ಬಹಳ ಟಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲಿ ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲಿ MCQ ನ ನೀವು ಕರೆಕ್ಟ್ ಆಗಿ ಬರೆದ್ರಿ ಅಂತ ಅಂದ್ರೆ ನಿಮಗೆ ಇಲ್ಲಿ ಒನ್ ಕ್ವಶನ್ ನೀವು ಕರೆಕ್ಟ್ ಆಗಿ ಬರೆದ್ರೆ 1 ಮಾರ್ಕ್ ಸಿಗುತ್ತೆ ಹಾಗೇನೆ ನೀವು ಇಲ್ಲಿ ಮೊದಲು ನೀವು 10th ಹಾಗೆ PUC ಯಾವ ರೀತಿ ಬರಿತಾ ಇದ್ರಿ ಆ ರೀತಿ ಇದು BSc ನರ್ಸಿಂಗ್ ಎಕ್ಸಾಮಿನೇಷನ್ ಅಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ BSc ನರ್ಸಿಂಗ್ ಅಲ್ಲಿ ನೀವು 2 ಮಾರ್ಕ್ಸ್ ನ ತಗೋಬೇಕಂದ್ರೆ ಹತ್ತತ್ರ 1.5 ಇಂದ 2 ಪೇಜ್ ನ ನೀವು ಬರಿಬೇಕಾಗತ್ತೆ ಓಕೆನಾ ಮಿನಿಮಮ್ ಅಂದ್ರೆ 1 ಪೇಜ್ ಬರೀಲೇಬೇಕು 2 ಮಾರ್ಕ್ಸ್ಗಾಗಿ ನೀವು ಮೊದಲು 10th ಅಲ್ಲಿ ಆಗಿರ್ಬೋದು PUC ಆಗಿರ್ಬೋದು 2 ಮಾರ್ಕ್ಸ್ಗೆ ಒಂದು 3-4 ಲೈನ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತಾ ಇತ್ತು ಓಕೆನಾ ಹಾಗೆ ಇಲ್ಲಿ BSc ನರ್ಸಿಂಗ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇರೋದಿಲ್ಲ ನೀವು 2 ಮಾರ್ಕ್ಸ್ ಬೇಕಾದ್ರೆ 1 ಪೇಜ್ ಮೇಲ್ಗಡೆ ಹತ್ತತ್ರ ಬರಿಬೇಕಾಗತ್ತೆ ಓಕೆನಾ ಹಾಗಾದ್ರೆ 5 ಮಾರ್ಕ್ಸಿಗೆ ನೀವು ಜಾಸ್ತಿ ಪೇಜಸ್ ಬರಿಬೇಕಾಗತ್ತೆ ಹಾಗೇನೆ 10 ಮಾರ್ಕ್ಸ್ ಕೂಡ ಜಾಸ್ತಿ ಪೇಜಸ್ ಬರಿಬೇಕಾಗತ್ತೆ ಅದನ್ನ ಹೇಗೆ ಬರಿಬೇಕು ಅಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಎಕ್ಸಾಮಿನೇಷನ್ಸ್ ನ ಯಾವ ರೀತಿ ಬರಿಬೇಕು ಪೇಪರ್ ನ ನೀವು ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಸ್ಟೂಡೆಂಟ್ಸ್ ಓಕೆನಾ ಹಾಗಾಗಿ ನಿಮಗೆ ಇಲ್ಲಿ ಮೇನ್ ಆಗಿ ನೀವು ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಅಂತಂದ್ರೆ ನೀವು ಸ್ಟಡಿ ಮಾಡಲೇಬೇಕು ಓಕೆನಾ ನೀವಿಲ್ಲಿ ನಾವು ಹೇಗಾದರೂ ಬರೆದು ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ ನೀವು ಜಸ್ಟ್ ಪಾಸ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ ನೀವು ಮೇನ್ ನಿಮ್ಮ ಏಮ್ ಇರಬೇಕಾಗಿರುವಂಥದ್ದು ನಾವು ಯಾವ ರೀತಿ ಸ್ಕೋರ್ ಮಾಡಬೇಕು ಎಕ್ಸಾಮಿನೇಷನ್ಸ್ ಅಲ್ಲಿ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಲಿ ಫಸ್ಟ್ ನೀವು ಯಾವ ರೀತಿ ಸ್ಕೋರ್ ಮಾಡಬೇಕು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇರಲಿ ನಿಮ್ಮ ಪೇಪರ್ಸ್
ಸ್ಪೇಸನ್ನು ಎಲ್ಲೂ ಕೂಡ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ತಲೆಯಲ್ಲಿ ಏನಿದೆ ನಿಮ್ಮ ಒಂದು 100% ನೀವು ಎಕ್ಸಾಮ್ ಪೇಪರ್ಸ್ನಲ್ಲಿ ಬರೆದು ಬರಬೇಕು. ಓಕೆನಾ? ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವಶನ್ ಪೇಪರ್ನ ನೋಡಿ ಅರ್ಥ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ನೀವು ಆನ್ಸರ್ ಪೇಪರ್ನ ಬರೆದು ಬರಬೇಕಾಗತ್ತೆ. ಓಕೆನಾ? ಇಲ್ಲಿ ನೀವು ಮೇಯ್ನ್ ಆಗಿ ಕೇಳ್ಬೋದು, ಸರ್ ಇಲ್ಲಿ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ನಮಗೆ ಇಲ್ಲಿ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತಾ? ನಾವು ಹೇಗಾದರೂ ಬರೆದು ಬರ್ಬೋದಾ? ಮಾರ್ಕ್ಸ್ ಎಷ್ಟಾದರೂ ಬರಲಿ, ನಾವು ನಾಲೆಡ್ಜ್ನ ಗೇನ್ ಮಾಡ್ತೀವಿ, ಪರ್ಸೆಂಟೇಜ್ ಏನು ಇಂಪಾರ್ಟೆಂಟ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಪರ್ಸೆಂಟೇಜ್ ಆಲ್ಸೋ ಒಂದು ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನೀವು ನಾಲೆಡ್ಜ್ ಎಷ್ಟು ಗೇನ್ ಮಾಡ್ತೀರಾ, ಒಂದು ಕಡೆ ನಿಮಗೆ ಎಕ್ಸಾಮಿನೇಷನ್ಸ್ ಎಲ್ಲ ಮುಗಿದಾದ್ಮೇಲೆ ಅಂದರೆ BSc ನರ್ಸಿಂಗ್ ಲಾಸ್ಟ್ ಇಯರ್ ಎಲ್ಲ ಮುಗಿದಾದ್ಮೇಲೆ ಲಾಸ್ಟ್ ಸಲ ಒಂದು ಸಲ ನೀವು ನಿಮ್ಮ ಒಂದು ಮಾರ್ಕ್ ಶೀಟ್ ಆಗಿರಲಿ, ಮಾರ್ಕ್ಸ್ ಕಾರ್ಡ್ನ ನೋಡಿದಾಗ ನಾನು ಇಷ್ಟು ಸ್ಕೋರ್ ಮಾಡಿದ್ದೀನಲ್ಲ ಅಂತ ನಿಮಗೂ ಅನಿಸ್ಬೇಕು. ಓಕೆನಾ? ನಾನು ಇಷ್ಟು ಚೆನ್ನಾಗಿ ಓದಿ ಸ್ಕೋರ್ ಮಾಡಿದ್ದೀನಿ, ಎಕ್ಸಾಮ್ ಪೇಪರಲ್ಲಿ ಬರ್ದಿದ್ದೀನಿ ಅಂತ ನಿಮ್ಗೆ ಅನಿಸ್ಬೇಕು. ಓನ್ಲಿ ಇಲ್ಲಿ ನಾಲೆಡ್ಜ್ನ ಗೇನ್ ಮಾಡೋದಕ್ಕಿಂತ ನೀವು ಸ್ಕೋರ್ ಕಡೆನೂ ಕೂಡ ನೀವು ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ಓಕೆನಾ? ಹಾಗೆಯೇ ನೀವು ಇಲ್ಲಿ ನಾಲೆಡ್ಜ್ನು ಕೂಡ ಜಾಸ್ತಿ ಗೇನ್ ಮಾಡಬೇಕಾಗತ್ತೆ. ಈ ಒಂದು BSc ನರ್ಸಿಂಗ್ ಎಕ್ಸಾಮಿನೇಷನ್ಸ್ ಅಂದ್ರೇ ನಿಮಗೆ ನೀವು ಪಾಸ್ ಆಗ್ತೀರಾ. ಓಕೆ, ಹೇಗಾದರೂ ಎಕ್ಸಾಮ್ನ ಬರೆದು ಪಾಸ್ ಆಗ್ತೀರಾ. ಆದರೆ ಒಂದು ಕಡೆ ನಿಮಗೆ ನಾಲೆಡ್ಜ್ ಅನ್ನೋದು ಬಹಳ ಇಂಪಾರ್ಟೆಂಟ್. BSc ನರ್ಸಿಂಗಲ್ಲಿ ನೀವು ನಾಲೆಡ್ಜ್ನ ಗೇನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರಲಿ, ಪ್ರತಿಯೊಂದು ಒಂದು ಯಾವುದೇ ಒಂದು ಸಿಸ್ಟಮ್ ಇರಲಿ, ಕಾರ್ಡಿಯೋವೆಸ್ಕ್ಯುಲರ್ ಇರಲಿ, ರೆಸ್ಪಿರೇಟರಿ ಇರಲಿ, ಡೈಜೆಸ್ಟಿವ್ ಸಿಸ್ಟಮ್ ಇರಲಿ, ಯಾವುದೇ ಒಂದು ಸಿಸ್ಟಮ್ ಇರಲಿ, ಆ ಒಂದು ಸಿಸ್ಟಮಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೊಂಡಾಗ್ಲೇ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಈಸಿಯಾಗಿ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಬರಿಬೋದು. ಓಕೆನಾ? ಹಾಗಾಗಿ ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪರ್ಪಸ್ ನೀವು ಓದೋಕ್ಕೆ ಹೋಗಬೇಡಿ, ನಾಲೆಡ್ಜ್ನ ಗೇನ್ ಮಾಡಬೇಕು ಅಂತ ಓದಿ. ಹಾಗೆ ಓದಿದ್ರೆ ನಿಮಗೆ ಎಕ್ಸಾಮಿನೇಷನ್ಸ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. 5 ಮಾರ್ಕ್ಸಿಗೆ ಈ ಒಂದು ಪಾಠದಲ್ಲಿ ಈ ಒಂದು ಕ್ವಶನ್ ಕೇಳ್ಬೋದು ಅಂತ ನೀವು ಅದೇ ಒಂದು ಪಾಠನ ಓದ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ಸ್ ಬರೆಯೋ ಆಗೋದಿಲ್ಲ. ನಾಲೆಡ್ಜ್ ಪರ್ಪಸ್ ನೀವು ಎಲ್ಲ ಒಂದು ಕಾನ್ಸೆಪ್ಟ್ನ, ಎಲ್ಲ ಒಂದು ಟಾಪಿಕ್ಸ್ನ ಕ್ಲಿಯರ್ ಮಾಡಿ, ಫುಲ್ಲು ಡೀಪಾಗಿ ಓದದೇ ಇದ್ರೂ ಕೂಡ ಎಲ್ಲ ಒಂದು ಕಾನ್ಸೆಪ್ಟ್ನ, ಟಾಪಿಕ್ಸ್ನ, ಚಾಪ್ಟರ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓದಿದ್ರೆ ನಿಮಗೆ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಕೂಡ ಅದನ್ನು ಟಚ್ ಮಾಡುವಂಥ ಎಬಿಲಿಟಿ ನಿಮಗೆ ಇರಬೇಕಾಗತ್ತೆ. ಓಕೆನಾ? ಹಾಗಾಗಿ ಎಲ್ಲ ಒಂದು ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನು ನೀವು ಕವರ್ ಮಾಡ್ಕೊಳ್ಳಿ. ಫುಲ್ಲು ಡೀಪಾಗಿ ಓದದೇ ಇದ್ರೂ ಕೂಡ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟನ್ನು ನೀವೀಗ ಎಕ್ಸಾಮಿನೇಷನ್ಸ್ ಪರ್ಪೋಸು ಓದ್ಕೊಳ್ಳಿ. ಆಮೇಲೆ ನೀವು ಫುಲ್ಲು ಡೀಪಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಪೋಸು ನೀವು ಓದ್ಕೋಬೋದು. ಓಕೆನಾ? ಈಗ ನೀವು ಎಕ್ಸಾಮ್ಸ್ಗೆ ಎಷ್ಟು ಬೇಕು ನೀಡಿದೆ ಅಷ್ಟನ್ನು ನೀವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಪ್ರಕಾರ ಓದ್ಕೊಳ್ಳಿ. ಹಾಗೆಯೇ ನಿಮಗೆ ಈ ಒಂದು ನೋಟ್ಸ್ ಆಗಿರಲಿ, ಟೆಕ್ಸ್ಟ್ ಬುಕ್ ಆಗಿರಲಿ, ಯಾವುದನ್ನು ಓದಬೇಕು ಅಂತ ನೀವು ಕೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ನೀವು ಈ ಒಂದು ಕಾಲೇಜಲ್ಲಿ ಏನು ನೋಟ್ಸ್ ಕೊಡ್ತಾರೆ, ಶಾರ್ಟ್ ನೋಟ್ಸ್ ಆಗಿರ್ಬೋದು, ಆ ಒಂದು ನೋಟ್ಸ್ನ ನೀವು ಬರ್ಕೊಳ್ಳಿ. ಓಕೆನಾ? ಅದು ಏನು ಪ್ರಾಬ್ಲಮ್ ಇಲ್ಲ, ಬರ್ಕೊಳ್ಳಿ, ಓದ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಮೇನ್ ಆಗಿ ನೀವು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡದೆ ಸಾಲೋದಿಲ್ಲ, ಬಹಳಷ್ಟು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಿ, ಒಂದಲ್ಲ ಎರಡಲ್ಲ ಬಹಳಷ್ಟು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಹಾಗೆಯೇ ಇಲ್ಲಿ ಮತ್ತೆ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. PPT ಎಷ್ಟೊಂದು PPT ಸಿಗುತ್ತೆ, ಭಾಳಷ್ಟು ಕಡೆ ನಿಮಗೆ ನಾಲೆಡ್ಜ್ ಸಿಗುತ್ತೆ. ಎಲ್ಲ ಕಡೆ ಸರ್ಚ್ ಮಾಡಿ, ಎಲ್ಲ ಕಡೆನೂ ಓದಿ ಅಂತ ಹೇಳ್ತಾನೆ. ಯಾಕಂದರೆ ಒಂದೇ ಟೆಕ್ಸ್ಟ್ ಬುಕ್ಗೆ ನೀವು ಅಡಿಕ್ಟ್ ಆಗೋದ್ರಿಂದ ನಿಮಗೆ ಅದರಲ್ಲಿ ಇರುವಂಥ ನಾಲೆಡ್ಜ್ ಅಷ್ಟೇ ಸಿಗುತ್ತೆ. ಬೇರೆ ಟೆಕ್ಸ್ಟ್ ಬುಕ್ನು ಓದೋದ್ರಿಂದ ನಿಮಗೆ ಹೆಚ್ಚು ನಾಲೆಡ್ಜ್ ಸಿಗುತ್ತೆ. ಹಾಗೆ ನೀವು ಹೆಚ್ಚು ಪಾಯಿಂಟ್ಸ್ನ ಎಕ್ಸಾಮಿನೇಷನ್ಸಲ್ಲಿ ಬರಿಬೋದು. ಓಕೆನಾ? ಹಾಗಾಗಿ ನೀವು ಭಾಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಜಾಸ್ತಿ ನಾಲೆಡ್ಜ್ನ ಗೇನ್ ಮಾಡುವುದರಲ್ಲಿ. ಓಕೆನಾ? ಹಾಗಾಗಿ ನೀವು ಜಾಸ್ತಿ ನಾಲೆಡ್ಜ್ನ ಗೇನ್ ಮಾಡಿದ್ರೆ ನೀವು ಎಕ್ಸಾಮ್ಸಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ನೀವು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಅಂತ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ ತೆಗೆದುಬಿಡಿ, ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಎಲ್ಲ ಸಿಲೆಬಸ್ ಪಾಯಿಂಟ್ಸ್ನ ನೀವು ಕಂಪ್ಲೀಟಾಗಿ ಓದಿದ್ರೆ ನಿಮಗೆ ಯಾವುದೇ ಒಂದು ಕ್ವಶನ್ ಕೇಳಿದ್ರು ನಾನು ಬರಿತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿಮಗೆ ಬಂದರೆ ಎಲ್ಲ ಒಂದು ಕ್ವಶನ್ಸ್ನ ನೀವು ಟಚ್ ಮಾಡಲೇಬೇಕು. ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಓಕೆನಾ? ಫೇಲ್ ಆಗ್ತೀನಿ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಡಿ. BSc ನರ್ಸಿಂಗ್ ಎಕ್ಸಾಮಿನೇಷನ್ಸ್ನಲ್ಲಿ ನೀವು ಓದಿ ಆರಾಮಾಗಿ ಎಕ್ಸಾಮ್ನ ಬರೆದ್ರೆ ಫೇಲ್ ಅಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ, ಪಾಸ್ ಆಗೇ ಆಗ್ತೀರಾ. ಓಕೆನಾ? ಹಾಗಾದರೆ ಟೆಕ್ಸ್ಟ್ ಬುಕ್ಸ್ ಕೂಡ ಆದಷ್ಟು ಜಾಸ್ತಿ ಓದಿ. ನಿಮ್ಮ ಒಂದು ಕಾಲೇಜಲ್ಲಿ ಏನು ನೋಟ್ಸ್ ಕೊಟ್ಟಿರ್ತಾರೆ ಅದನ್ನು ಕೂಡ ಜಾಸ್ತಿ ಓದಿ. ಇನ್ನೊಂದು ಹೇಳಬೇಕು ನಾನು, ನಿಮ್ಮ ಕಾಲೇಜಲ್ಲಿ ಏನಾದರೂ ಸಿಲೆಬಸ್ ಮುಗಿಸಿಲ್ಲ ಅಥವಾ ಟೀಚರ್ಸ್ ಏನಾದರೂ ಸರಿಯಾಗಿ ಹೇಳ್ತಾ ಇಲ್ಲ, ಹಾಗೆ ಹಿಂಗೆ ಅಂತ ಏನಾದರೂ ತಲೆಯಲ್ಲಿದ್ದರೆ ಅದನ್ನ ತೆಗೆದಾಕ್ಬಿಡಿ. ಸ್ಟೂಡೆಂಟ್ಸ್, ನಿಮ್ಮ ಪವರ್ ಏನು, ನೀವು ಏನನ್ನ ಓದಬೇಕು, ನೀವು ಹೇಗೆ ಸ್ಟಡಿನ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಅವ್ರು ಹಾಗೆ ಹೇಳ್ತಾ ಇದ್ದಾರೆ, ಇವ್ರು ಹೀಗೆ ಹೇಳ್ತಾ ಇದ್ದಾರೆ, ನಮಗೆ ಸಿಲೆಬಸ್ ಮುಗಿಸಿಲ್ಲ, ಇದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ಇದು ಏನೇ ಇದ್ರೂ ನೆಗೆಟಿವ್ ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು
ಅನ್ನುವಂಥದ್ದು ನೀವು ಓದಬೇಕು ಅಂತ ಡಿಸೈಡ್ ಮಾಡಿದಿರಾ ಅಂತಂದರೆ ಹೇಗಾದರೂ ಓದ್ತೀರಾ. ಓಕೆನಾ, ಆದಷ್ಟು ನೀವು ಸೆಲ್ಫ್ ಸ್ಟಡಿ ಮಾಡೋದನ್ನ ಕಲ್ಕೊಳ್ಳಿ. ಹಾಗಾಗಿ ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ನೀವು ಜಾಸ್ತಿ ಓದೋದ್ರ ಕಡೆ ಗಮನ ಕೊಡ್ತೀರಾ. ಹಾಗಾಗಿ ನೀವು ಎಕ್ಸಾಮ್ಸಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ತೀರಾ, ನಾಲೆಜ್ನು ಕೂಡ ತಗೊಳ್ತೀರಾ. ಓಕೆನಾ, ಹಾಗೆ ಇಲ್ಲಿ ಇಂಟರ್ನಲ್ಸ್ ಹಾಗೆ ಥಿಯರಿ ಎಕ್ಸಾಮಿನೇಷನ್ಸ್ನಲ್ಲಿ ಇಲ್ಲಿ ಇಂಟರ್ನಲ್ ಎಕ್ಸಾಮಿನೇಷನ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಎಷ್ಟಾದರೂ ಕೊಡಲಿ, ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ನಮಗೆ ಕಮ್ಮಿ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ಆದರೂ ಕೂಡ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಥಿಯರಿ ಕಡೆಗೆ ನಿಮಗೆ ಇಂಟರ್ನಲ್ಲಿ ಕಮ್ಮಿ ಮಾರ್ಕ್ಸ್ ಕೊಟ್ಟರು ಕೂಡ ಥಿಯರಿ ಎಕ್ಸಾಮಿನೇಷನ್ಸ್ನಲ್ಲಿ ನೀವು ಯಾವ ರೀತಿ ಎಕ್ಸಾಮ್ಸ್ನ ಬರಿತೀರಾ ನೋಡಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಈ ಥಿಯರಿ ಎಕ್ಸಾಮಿನೇಷನ್ಸ್ನಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ನ ತೊಗೊಂಡ್ರೆ ಇಲ್ಲಿ ಒಂದು ಕಡೆ ನಿಮಗೆ ಇಂಟರ್ನಲ್ ಮಾರ್ಕ್ಸು ಅಷ್ಟು ಇದು ಆಗೋದಿಲ್ಲ, ಇಂಪಾರ್ಟೆಂಟ್ ಆಗೋದಿಲ್ಲ. ಅಥವಾ ನಿಮಗೆ ಥಿಯರಿ ಎಕ್ಸಾಮಿನೇಷನ್ಸ್ನಲ್ಲಿ ಜಾಸ್ತಿ ಕಮ್ಮಿ ಮಾರ್ಕ್ಸ್ ಏನಾದರೂ ತೊಗೊಂಡ್ರಿ ಅಂತಂದರೆ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ನೂ ಕೂಡ ನೀವು ಎಕ್ಸಾಮ್ಸ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಎಕ್ಸಾಮ್ಸಲ್ಲಿ ಹೇಗೆ ನೀವು ಅನಾಟಮಿ ಆಗಿರಲಿ, ಫಿಸಿಯಾಲಜಿ ಆಗಿರಲಿ, ಹಾಗೆ ಸೈಕಾಲಜಿ, ಸೋಷಿಯಾಲಜಿ, ನಿಮಗೆ ಈ ಒಂದು ಫಸ್ಟ್ ಸೆಮಿಸ್ಟ್ರಲ್ಲಿ ಈ ಒಂದು ಸಬ್ಜೆಕ್ಟ್ಸ್ ಇದೆ, ಇದನ್ನ ಹೇಗೆ ನೀವು ಬರಿಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಒಂದೇ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಒಂದೇ ವಿಡಿಯೋದಲ್ಲಿ ಭಾಳಷ್ಟು ಲೆಂದಿ ಆಗುತ್ತೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ಏನು ವಿಡಿಯೋಸ್ ಬರುತ್ತೆ ಅದರಲ್ಲಿ ನಿಮಗೆ ಎಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಮುಖಾಂತರ ನಿಮಗೆ ಈ ಒಂದು ವಿಡಿಯೋಸು ಬರ್ತಾ ಹೋಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಒಂದು ಟಾಪಿಕ್ಕು ಈ ಒಂದು ಅನಾಟಮಿ ಆಗಿರಲಿ, ಫಿಸಿಯಾಲಜಿ ಆಗಿರಲಿ, ಈ ಒಂದಿಷ್ಟು ಸಬ್ಜೆಕ್ಟ್ಸ್ಗಳಲ್ಲಿ ನಿಮಗೆ ಯಾವೊಂದು ಟಾಪಿಕ್ಕು ಟಫ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋನ ಎಲ್ಲ BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ತಲುಪೋ ಹಾಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್.